ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರು ಪೌರ್ಣಮಿ. ಗುರುಗಳನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ, ನಮ್ಮೆಲ್ಲರ ಧರ್ಮದ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಬಹಳ ವಿಶೇಷವಾಗಿ ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ರುಚಿಯನ್ನು ತಾವು ಕಂಡುಕೊಳ್ಳೇಬೇಕು ಅಂದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸನ್ನು ತಾವು ತಪ್ಪದೇ ಬಳಕೆ ಮಾಡಿ ಅಂತ ಹೇಳ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರು ಪೌರ್ಣಮಿ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ಯಾರಿಗೂ ಕೂಡ ಮುಕ್ತಿ ಎಂಬತಕ್ಕಂಥದ್ದು ಸಿಗೋದೇ ಇಲ್ವಂತೆ. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಎಂಬತಕ್ಕಂಥ ಈ ಒಂದು ಪಾತ್ರ ಅದು ನಿಜಕ್ಕೂ ಅದ್ಭುತ, ಅವಶ್ಯಕ. ಗುರು ಇಲ್ಲ ಅಂದರೆ ನಮ್ಮ ಗುರಿಯನ್ನು ಸಾಧಿಸ್ತಕ್ಕಂಥದ್ದು ಅದು ನಿಜಕ್ಕೂ ಕಷ್ಟಕರ. ತಾವು ಪರೀಕ್ಷೆ ಮಾಡಿ ನೋಡ್ಬೋದು. ನೀವೇನನ್ನಾದರೂ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆದರೆ ಯಾವ ಒಂದು ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೀರೋ, ಯಾವ ಒಂದು ಕೆಲಸವನ್ನು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ತೀರೋ, ಯಾವ ಒಂದು ಗುರಿಯನ್ನು ನೀವು ತಲುಪಬೇಕು ಎಂಬತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ತೀರೋ, ಗುರುವಿನ ಸಹಾಯ ಇಲ್ಲದೆ ಇದ್ರೆ ನೀವು ಆ ಗುರಿನ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಪರೀಕ್ಷೆ ಮಾಡಿ ನೋಡಿ. ನೀವು ಆ ಗುರಿಯನ್ನು ಮುಟ್ಟುವ ತನಕ ನೀವು ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರು ಗುರು ಅನ್ನೋರು ಇರ್ತಾರೆ. ಏನಾದರೂ ಒಂದು ವಿಚಾರ ಇರತಕ್ಕಂಥದ್ದು ಏನಾದರೂ ಇದ್ದರೆ ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಯಾರೋ ಒಬ್ಬರ ಹತ್ರ ನಾವು ಹೋಗ್ತೀವಿ. ಅಂಥದ್ದು ನೀವು ಪರೀಕ್ಷೆ ಮಾಡಿ ನೋಡಿ. ನೀವಾಗ ನೀವು ಹೋಗಿಲ್ಲ ಆದ್ರೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆಗಳನ್ನು ಹುಡುಕಿ ಯಾರೋ ಒಬ್ಬರು ಬರ್ತಾರೆ. ನೀನಿಂಥದನ್ನು ತಪ್ಪು ಮಾಡ್ತಾ ಇದೆಯಾ, ಸ್ವಲ್ಪ ನೋಡು ಅಂತ ಹೇಳ್ತಾರೆ. ಆ ನೋಡು ಅಂತ ಹೇಳ್ತಕ್ಕಂಥವನು ಒಬ್ಬ ಗುರುನೇ. ಯಾಕೆಂದರೆ ಗುರುವಿನ ಕೆಲಸ ಬರೀ ದಡವನ್ನು ಮುಟ್ಟಿಸ್ತಕ್ಕಂಥದ್ದಲ್ಲ. ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಗುರುತಿಸಿ ಅದನ್ನು ತಿದ್ದಿ ತೀಡ್ತಕ್ಕಂಥವನು ಗುರು. ಅದರ ಅರಿವನ್ನು ಮೂಡಿಸ್ತಕ್ಕಂಥವನು ಗುರು. ಒಬ್ಬ ಗುರುವಿಗೆ ತನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ, ತನ್ನ ಶಿಷ್ಯ ಯಾವ ಕಾರಣಕ್ಕೂ ಕೂಡ ಸಣ್ಣ ತಪ್ಪಿನಿಂದಲೂ ಕೂಡ ಅವಮಾನವನ್ನು ಅನುಭವಿಸಬಾರ್ದು, ಮತ್ತು ಅವನ ಕೆಲಸದಲ್ಲೂ ಕೂಡ ಕಿಂಚಿತ್ತು ಲೋಪದೋಷವಿಲ್ಲದಿರೋ ಅವನ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಯಾವ ಒಂದು ಕೆಲಸದ ಕುರಿತಾಗಿ ಅವನು ಹೋಗ್ತಾ ಇರ್ತಾನೋ ಆ ಕೆಲಸದ ಸಂಪೂರ್ಣ ಸಾಧಕ ಬಾಧಕಗಳನ್ನು ಆತನಿಗೆ ತಿಳಿಸ್ಕೊಡ್ತಾರೆ. ಆದರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಯಾರು ನಮಗೆ ಉಪದೇಶವನ್ನು ಮಾಡಲಿಕ್ಕೆ ಬರ್ತಾರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ಅವರನ್ನು ನಾವೆಲ್ಲೋ ಒಂದು ಕಡೆ ಅಗೌರವದಿಂದ ವರ್ತನೆಯನ್ನು ಮಾಡಿಬಿಡ್ತೀವಿ. ಭಾವಶೂನ್ಯದಿಂದ ನಾವು ನಮ್ಮ ವರ್ತನೆಯನ್ನು ಮಾಡಿಬಿಡ್ತೀವಿ. ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ನೋವಾಗತ್ತೆ. ವಿಚಾರ ನಿಮಗೆ ಗೊತ್ತಿದ್ದು ಅದೇ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋಕೆ ಬರ್ತಾ ಇರೋರ ಹತ್ರ ನಾವೇನು ಮಾಡಿಬಿಡ್ತೀವಿ, ಗರ್ವದಿಂದ ಮಾತಾಡ್ಬಿಡ್ತೀವಿ. ನನಗೆಲ್ಲ ಗೊತ್ತಿದೆ, ನೀನೇನಪ್ಪ ಹೇಳೋದಕ್ಕೆ ಅಂಥೇಳಿ. ನಾವು ಆ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಾರ್ದು. ವಯಸ್ಸಿನ ತಾರತಮ್ಯ ಇಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರಲ್ಲಿ. ತಾವು ಅಂದ್ಕೊಳ್ಬೋದು, ಈಗ ಒಬ್ಬ ಮನುಷ್ಯನಿಗೆ 30 ವರ್ಷ, ಒಂದು 20 ವರ್ಷದ ಹುಡುಗ ಬಂದ್ಬಿಟ್ಟು ಅವ್ರಿಗೆ ಏನಾದರೂ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋದರೆ, ಎಷ್ಟೋ ವಯಸ್ಸು ನಿನಗೆ, ವಯಸ್ಸಿನಲ್ಲಿ ನೀನು ಚಿಕ್ಕವನು, ನೀನು ನನಗೆ ಹೇಳ್ಕೊಡ್ತಾ ಇದೆಯಾ. ಅವ್ರಿಗೆ ಗೊತ್ತಿಲ್ಲದೆ ಇರೋದು 21 ವರ್ಷದ ಹುಡುಗನಿಗೆ ಗೊತ್ತೇ ಇರುತ್ತೆ. ಆಗ ನಾವಿಲ್ಲಿ ಗರ್ವ ತೋರಿಸ್ಬಾರ್ದು. ಆತನಲ್ಲಿರ್ತಕ್ಕಂಥ ವಿಚಾರಗಳಿಗೆ ಮಾತ್ರ ನಾವು ಸ್ಥಾನಮಾನವನ್ನು ಕಲ್ಪಿಸಬೇಕು. ಆತನಲ್ಲಿ ಒಂದು ಅದ್ಭುತ ವಿಚಾರ ಇದೆ. ಆ ವಿಚಾರ ಆ ಕ್ಷಣ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಮುಂದೊಂದು ದಿವಸ ಅದರ ಅವಶ್ಯಕತೆ ಸಂಪೂರ್ಣವಾಗಿ ನಮಗೆ ಬಂದೇ ಬರುತ್ತೆ. ಅದನ್ನು ನಾವು ಗ್ರಹಿಸಬೇಕು. ಆ ಒಂದು ಸಮಯದಲ್ಲಿ ನಾವು ಗರ್ವವನ್ನು ತೋರಿಸಬಾರ್ದು. ನಮಗೆಲ್ಲವನ್ನೂ ಗೊತ್ತು, ನಾವೆಲ್ಲವನ್ನೂ ಅರ್ತಿದ್ದೇವೆ, ನಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ನಾನು ಸಕಲ ಫಲ ವಲ್ಲಭ, ನಾನು ಎಲ್ಲವನ್ನೂ ಪಾಂಡಿತ್ಯದಲ್ಲಿದ್ದೇನೆ ಅಂತೇಳಿ ನಾವು ಮುಂದುವರೆದೂ ಕೂಡ ಎಲ್ಲೋ ಒಂದು ಕಡೆ ನಮಗಿನ್ನ
ಕಿಂಚಿತ್ತು ಇನ್ನಷ್ಟು ಜಾಸ್ತಿ ಜ್ಞಾನವುಳ್ಳಂತಹ ವ್ಯಕ್ತಿಗಳಿದ್ದೇ ಇರ್ತಾರೆ. ನಮ್ಮಲ್ಲಿ ನಾವು ಯಾವಾಗ ಈ ಥರ ಬೀಗ್ತಾ ನಡೀತಿರ್ತೀವೋ ಆಗ ಶನಿ ಪರಮಾತ್ಮನ ಅನುಗ್ರಹ, ಶನಿ ಪರಮಾತ್ಮನ ವಕ್ರದೃಷ್ಟಿ ತಾನಾಗ್ತಾನೆ ನಮ್ಮ ಮೇಲೆ ಬೀಳುತ್ತೆ. ಶನಿ ಪರಮಾತ್ಮನನ್ನ ಕಾರಾಟದಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೂ ಕೂಡ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಗುರುನಿಂದನೆ ಯಾವಾಗ ಮಾಡ್ತೀವೋ ಶನಿ ಪರಮಾತ್ಮನ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಇದಂತೂ ನಿಜ. ಗುರುನಿಂದನೆ ಯಾವಾಗ ಮಾಡ್ತೀವೋ, ಗುರುನಿಂದನೆ ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಗುರುಗಳನ್ನ ನಿಲ್ಲಿಸಿ ಅವ್ರ ಕಣ್ಣು ಮುಂದೆ ನಿಂದನೆ ಮಾಡ್ತಕ್ಕಂಥದ್ದು ಒಂದೇ ಗುರುನಿಂದನೆ ಅಲ್ಲ, ಗುರುವಿನ ಹಿಂದೆಗಡೆ ನಿಂತ್ಕೊಂಡು ಮಾತಾಡ್ತಕ್ಕಂಥದ್ದು ಗುರುನಿಂದನೆ. ಇವತ್ತಿನ ದಿವಸ ಮಕ್ಕಳು ಶಾಲಾ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥವ್ರು, ನಿಮಗಂತೂ ನಾನು ಸ್ಪಷ್ಟೀಕರಿಸಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಗುರುನಿಂದನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಾದರೂ ಆಗಿರಲಿ, ಎಂತಹಾದ್ರಾದರೂ ಆಗಿರಲಿ, ಎಂತಹ ಸಣ್ಣ ಒಂದು ಡ್ರೈವಿಂಗ್ ಅಂತ ಹೇಳ್ತೀನಿ ನಾನು, ಡ್ರೈವಿಂಗ್ ಅನ್ನೋದು ಹೇಳ್ಕೊಡ್ತಕ್ಕಂಥವ್ರಾಗಲಿ, ಒಂದು ಡ್ರಾಯಿಂಗ್ ಅನ್ನು ಹೇಳ್ಕೊಡ್ತಕ್ಕಂಥವ್ರಾಗಲಿ, ಡ್ರಾಯಿಂಗ್ ಟೀಚರ್ ಆಗಲಿ, PT ಟೀಚರ್ ಆಗಲಿ, ಇವರೆಲ್ಲರೂ ಕೂಡ ಭಾಳ ಅಪಹಾಸ್ಯ ಮಾಡ್ಕೊಂಡ್ಬಿಡ್ತೀವಿ ನಾವು ಅಂತಾನೆ ಹೇಳ್ತಾ ಇದೀವಿ. ಯಾಕಂದ್ರೆ ನಾನು ಆ ಒಂದು ಸ್ಥಾನಮಾನವನ್ನು, ಆ ಒಂದು ಜಾಗವನ್ನು, ಆ ಒಂದು ಘಟ್ಟವನ್ನು ದಾಟಿ ಬಂದಿರತಕ್ಕಂಥವನೇ. ಈಗ ನಾನು ಅದರ ಅನುಭವಿಸ್ತಾ ಇದ್ದೇನೆ. ಆ ಸಮಯದಲ್ಲಿ ಡ್ರಾಯಿಂಗ್ ಟೀಚರ್ ತಾನೇ, ಬರ್ತಾರೆ ಹೋಗ್ತಾರೆ ಬಿಡಪ್ಪ, ನಮ್ಮ ಪಾಡಾಗ ನಾವು ಚೇಷ್ಟೆ ಮಾಡ್ಕೊಂಡಿರ್ಬೋದು ಅಂತೇಳಿ ಕಾಲ ಕಳೆದು ಬಿಟ್ಟಿದ್ದೇವೆ. ಆದರೆ ನಮಗೀಗ ಅದರ ಅರಿವಾಗ್ತಾ ಇದೆ ಅವರ ಸ್ಥಾನಮಾನ ಏನು ಅಂತ. ನಿಜಕ್ಕೂ ಈ ಒಂದು ಗುರುವಿನ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಗುರುಗಳು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ನೋಡಿ, ಒಂದು ಕಲ್ಲನ್ನು, ಅದ್ಭುತವಾಗಿರ್ತಕ್ಕಂಥ ಒಂದು ಶಿಲೆಯನ್ನು ಮಾಡಬೇಕಾದ್ರೆ ಸಾವಿರಾರು ಹುಳಿಪೆಟ್ಟನ್ನು ತಿನ್ನುತ್ತೆ ಕಲ್ಲು. ಆದರೆ ಆ ಹುಳಿಪೆಟ್ಟನ್ನು ಕೊಡಬೇಕಾದ್ರೆ ಕೊಡ್ತಾ ಇರತಕ್ಕಂಥವ್ರು ಅದರ ಸರಿಸಮ ಪ್ರಮಾಣವನ್ನು ನೋಡಿ ಕೊಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲೆಯನ್ನು ಬದಲಾಯಿಸಲಿಕ್ಕೆ ಅವ್ರು ಎಷ್ಟು ಶ್ರಮ ವಹಿಸಿರ್ತಾರೆ, ಅವ್ರು ಎಷ್ಟು ಜ್ಞಾನಶಕ್ತಿಯನ್ನು ಉಪಯೋಗಿಸಿರ್ತಾರೆ. ಅದರ ಜೊತೆಗೆ ಆ ಕಲ್ಲು ಸ್ಪಂದಿಸಿದಾಗ ಅದ್ಭುತವಾಗಿರ್ತಕ್ಕಂಥ ಶಿಲೆ ನಾಳೆ ಆ ಕಲ್ಲಿಗೊಂದು ಸ್ಥಾನಮಾನ, ಗೌರವ, ಪೂಜೆ ಪ್ರತಿಯೊಂದು ಕೂಡ ನಡೆಯುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ವಿಗ್ರಹವನ್ನು ನೋಡಿ ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ನಾವು ಅದನ್ನು ಆರಾಧನೆಯನ್ನು ಮಾಡ್ತೀವಿ. ಆ ವಿಗ್ರಹದಲ್ಲಿ ಅಷ್ಟು ಕಳೆ ಬರಬೇಕು ಅಂದರೆ ಅದನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಶಿಲ್ಪಿ ಎಷ್ಟು ಶ್ರಮ ವಹಿಸಿರಬೇಕು, ಇನ್ನೆಷ್ಟು ಚಾಕುಚಕ್ಯತೆಯನ್ನು ಉಪಯೋಗಿಸಿ ಅವರು ಅದನ್ನು ಕೆಲಸವನ್ನು ಮಾಡಿರಬೇಕು. ನಾವು ಅದನ್ನು ಗೌರವಿಸಬೇಕು. ಅಲ್ಲಿ ಏನು ಯಾವುದೋ ಒಂದು ವಿಗ್ರಹ ಇದೆ, ಅದನ್ನು ಕೆತ್ತನೆ ಮಾಡಿದ್ದಾರೆ, ಅಲ್ಲೊಂದು ವಿಗ್ರಹ ಇದೆ, ಅದಕ್ಕೊಂದು ಶಕ್ತಿ ಇದೆ, ನಾವು ನೋಡ್ತಾ ಇದ್ದೀವಿ, ದರ್ಶನ ಮಾಡ್ತೀವಿ, ಹೊರಟೋದ್ವಿ ಅಂದರೆ ನಮಗೇನೂ ಸಿಗಲ್ಲ, ಎಲ್ಲ ನಶ್ವರ, ಎಲ್ಲವೂ ಕೂಡ ಶೂನ್ಯನೇ. ಅದಕ್ಕೋಸ್ಕರ ಗುರುಗಳನ್ನು ಯಾವ ಕಾರಣಕ್ಕೂ ಕೂಡ ನಿಂದನೆ ಮಾಡಬಾರ್ದು. ಅದು ಎಂತಹ ರೂಪದಲ್ಲಿದ್ರೂ ಕೂಡ ಪರವಾಗಿಲ್ಲ. ಒಂದು ಮಗುವಿನ ರೂಪದಲ್ಲೂ ಕೂಡ ನಾವು ಗುರುಗಳನ್ನು ಕಾಣಬೇಕು. ಅಂತಹ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರು ನಿಂದನೆ ಬೇಡ, ಗುರು ಪೌರ್ಣಮಿ, ಗುರುಗಳನ್ನು ಪೂಜಿಸೋಣ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡೋಣ. ಗುರುಗಳನ್ನು ಪೂಜಿಸಿ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಗುರಿ ಮುಟ್ಟೋಣ. ಅದು ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು, ಸಮೃದ್ಧಿದಾಯಕ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇವತ್ತಿನ ದಿವಸ ನನ್ನ ಗುರುಗಳನ್ನು ಕೂಡ ನಾನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ನನ್ನ ಶಾಲಾ ಕಾಲೇಜುಗಳಲ್ಲಿ ನನಗೆ ಯಾರೆಲ್ಲ ಪಾಠವನ್ನು ಮಾಡಿದ್ದಾರೆ, ನನ್ನ ಹುಟ್ಟಿನಿಂದ ಇಲ್ಲಿಯವರೆಗೂ ಕೂಡ ನನ್ನ ಭವಿಷ್ಯಕ್ಕಾಗಿ, ನನ್ನ ಬೆಳವಣಿಗೆಗಾಗಿ ಯಾರೆಲ್ಲ ನನಗೆ ಉಪದೇಶವನ್ನು ಮಾಡಿದ್ದೀರಿ, ಯಾರೆಲ್ಲ ನನ್ನ ಜ್ಞಾನಕ್ಕಾಗಿ ನನಗೆ ಸಹಾಯವನ್ನು ಮಾಡಿದ್ದೀರಿ, ನನ್ನ ಜ್ಞಾನಾರ್ಜನೆಗೆ ಸಹಾಯವನ್ನು ಮಾಡಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಗುರುಗಳನ್ನು ಕೂಡ ನಾನು ಗೌರವಿಸ್ತೀನಿ, ಪ್ರತಿಯೊಬ್ಬರನ್ನು ಕೂಡ ನಾನು ಗೌರವಿಸ್ತೀನಿ ಅಂತ ಮಾತನ್ನು ಹೇಳುತ್ತಾ, ಇನ್ನು ಕಳೆದ ಗುರು ಪೌರ್ಣಮಿ ಅಲ್ಲ, ಕಳೆದ ಗುರು ಪೌರ್ಣಮಿನಲ್ಲೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತಿದ್ದೆ. ಕಳೆದ ಗುರು ಪೌರ್ಣಮಿ ಅಂತೂ ನಮ್ಮ ಶಾಲಾ ಪ್ರಾಂಶುಪಾಲರನ್ನು ಕೂಡ ನಾನು ಪ್ರಾರ್ಥನೆಯನ್ನು ಮಾಡಿದ್ದೆ. ಅದರ ಕುರಿತಾಗಿ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರು ಪೌರ್ಣಮಿ ಅಂದು ಗುರುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ವಿ ಮತ್ತು ಒಂದಷ್ಟು ವಿಚಾರಗಳನ್ನು ಕೂಡ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ. ಇಂತಹ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾಕಾಲ ಅಜರಾಮರವಾಗಿ, ಒಂದು ಅದ್ಭುತವಾಗಿ, ಪ್ರತಿನಿತ್ಯವೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಉಣಬಡಿಸ್ತಾ ಇರತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯವಲ್ಲದಿರ, ಭಾರತ ದೇಶವಲ್ಲದಿರ, ವಿದೇಶಗಳಲ್ಲೂ ಕೂಡ ಸಾಕಷ್ಟು ಹೆಚ್ಚಿನಷ್ಟು ಕೀರ್ತಿಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು,
ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ಪ್ರೀತಿಯ ತಂದೆಯವರು. ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಗುರುಪೌರ್ಣಮಿಯಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. बोलो भगवान शिरडी सद्गुरु साईनाथ महाराज की जय. बोलो भगवान शिरडी सद्गुरु साईनाथ महाराज की जय. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. गुरुवे सर्वलोकानां विषजे भवरोगिणां निधये सर्वविद्यानां ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಜಗದ್ಗುರುಗಳಾದಂತಹ ಆದಿಶಂಕರರನ್ನು, ಶಂಕರಾಚಾರ್ಯರು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಸಹಿತ ನಾವು ಪ್ರಾರ್ಥನೆ ಮಾಡ್ತಾ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ವಿಶೇಷವಾಗಿರ್ತಕ್ಕಂತಹ ಈ ಭರತಖಂಡದಲ್ಲಿ ಭಾರತ ದೇಶದುದ್ದಕ್ಕೂ ಸಹಿತ ಎಲ್ಲ ಕಡೆ ಧರ್ಮ ಪ್ರಚಾರವನ್ನು ಮಾಡ್ತಾ ಸದಾಕಾಲ ಸಮೃದ್ಧಿತನವನ್ನು, ಎಲ್ಲರಲ್ಲೂ ಸಹಿತ ಒಂದು ಒಳ್ಳೆಯ ಭಾವೈಕ್ಯತೆಯನ್ನು, ಭಕ್ತಿ ಭಾವವನ್ನು, ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಕೃಪಾ ಕಟಾಕ್ಷವನ್ನು, ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೇಗೆ ಬದುಕಬೇಕು ಎಂಬತಕ್ಕಂತಹ ಬದುಕಿನ ಸೂತ್ರಗಳನ್ನು ದಯಪಾಲಿಸಿರ್ತಕ್ಕಂತಹ ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಗುರು ಎಂಬತಕ್ಕಂತಹ ಪದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಳಕು ಎಂಬತಕ್ಕಂಥದ್ದನ್ನು ಎಲ್ಲರೂ ಅರ್ಥಕೊಳ್ಬೇಕು. ಗುರು ಎಂದರೆ ಒಂದು ಬೆಳಕು. ಆ ಬೆಳಕು ಹೇಗೆ? ಬೆಳಕಿಲ್ಲದಂತಹ ಬದುಕು ಅದು ನಶ್ವರ. ಬೆಳಕಿಲ್ಲದಂತಹ ಬದುಕು ನಶ್ವರ. ಆದರೆ ಬೆಳಕೇ ಸರ್ವವೂ ಸಹಿತ ಆಧಾರ. ಆ ಆಧಾರವಾಗಿರ್ತಕ್ಕಂತಹ ಬೆಳಕನ್ನು ದಯಪಾಲಿಸ್ತಕ್ಕಂಥವರು ಗುರುಗಳು ಮಾತ್ರನೇ. ಗುರು ಎಂಬತಕ್ಕಂತಹದ್ದು ನೋಡಿ, ಭಗವಂತನಾದರೂ ಮುನಿಬಹುದೇನೋ, ಆದರೆ ಭಗವಂತನಿಗಾದರೂ ಕೋಪ ಬಂದು ನಮ್ಮನ್ನು ಕೈ ಬಿಡ್ಬೋದೇನೋ, ಆದರೆ ಗುರು ಕೈ ಬಿಡೋದಿಲ್ಲ. ಗುರು ಒಂದಲ್ಲ ಒಂದು ಮಾರ್ಗದಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸುವಂತಹ ಒಂದು ಕೈಂಕರ್ಯಕ್ಕೆ ಯಾವತ್ತೂ ಗುರು ಮುಂದಾಗಿರ್ತಾನೆ. ಗುರುವಲ್ಲಿರ್ತಕ್ಕಂತಹ ಜ್ಞಾನ ಸದಾಕಾಲ ಹರಿಯುವಂತಹ ನದಿ, ಸಮುದ್ರ ಇದ್ದಂಗೆ. ಅಂದರೆ ಸಮುದ್ರ ಸೇರುವಂತಹ ನದಿ ಏನು ಫೋರ್ಸಲ್ಲಿರುತ್ತೋ ಅದೇ ಪ್ರಕಾರ ಗುರುವಲ್ಲಿರ್ತಕ್ಕಂಥ ಜ್ಞಾನ. ಆ ಗುರು ಯಾರೊಬ್ಬರು ವ್ಯಕ್ತಿಗಳ ಮುಂದೆ ಹೋಗಿ ನಿಂತು ಅವರು ನಮಸ್ಕರಿಸಿ ಅಲ್ಲಿ ಶರಣಾಗತರಾಗ್ತಾರೋ ಅವರ ಜೀವನಕ್ಕೆ ಬೇಕಾದಂತಹ ಮೌಲ್ಯವನ್ನು ಅಥವಾ ಅವರು ಹೋಗಬೇಕಾಗಿರ್ತಕ್ಕಂಥ ಅಥವಾ ಹಾಕುವಂಥ ಹೆಜ್ಜೆಯ ಒಂದು ವಿಶೇಷತೆಯನ್ನು ಗುರು ಎಲ್ಲರಿಗೂ ಅನುಗ್ರಹಿಸ್ತಾರೆ. ಅಂತಹ ಗುರುಗಳ ವಿಶೇಷವಾಗಿ ಆರಾಧನೆ ಮಾಡತಕ್ಕಂತಹ ಪ್ರತಿಯೊಬ್ಬರೂ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರೂ ಅವರ ಹೃದಯದಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸಿ ಗುರು ಎಂಬತಕ್ಕಂತಹ ಆ ಒಂದು ವಿಶೇಷವಾದಂಥ ಬೆಳಕನ್ನು ಆರಾಧನೆ ಮಾಡಲಿಕ್ಕೆ ಈ ಗುರು ಪೌರ್ಣಮಿಯ ಶುಭಾಶಯಗಳನ್ನು ಹೇಳ್ತಾ, ಗುರು ದತ್ತ ಮಹಾರಾಜರನ್ನು, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು, ಹಾಗೆ ಸಾಕಷ್ಟು ಜನ ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರನ್ನು ಎಲ್ಲರೂ ಸಹಿತ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಗುರು ಎಂಬತಕ್ಕಂಥ ಪದಕ್ಕಿರ್ತಕ್ಕಂಥ ಅರ್ಥವೇ ಬೆಳಕು ಅಂತಕ್ಕಂಥದ್ದು. ಆ ಬೆಳಕು ಪ್ರತಿಯೊಬ್ಬರ ಜೀವನದಲ್ಲೂ ಬೇಕೇ ಬೇಕು. ಮನುಷ್ಯ ತಾನು ಏನೇ ಜ್ಞಾನವಂತನಾಗಿರ್ಬೋದು, ಎಷ್ಟೇ ಬುದ್ಧಿವಂತನಾಗಿರ್ಬೋದು, ತನ್ನೊಳಗಿರ್ತಕ್ಕಂಥ ಬುದ್ಧಿ ಚೈತನ್ಯ ಅದು ಸ್ವರ್ಣಮಯವೇ, ಅಂದರೆ ಬಂಗಾರವೇ. ಆ ಬಂಗಾರಕ್ಕೆ ಒಂದು ಮೆರುಗನ್ನು ಕೊಟ್ಟು ಸುಂದರವಾದಂತಹ ಒಡವೆಗಳನ್ನು ನೋಡಿ ಕಣ್ಣು ಕೋರೈಸುವಂತಹ ರೀತಿ ಮಾಡುವಂತಹ ಕಲೆ ಗುರುಗೆ ಮಾತ್ರ ಗೊತ್ತು. ಬಂಗಾರ ನೀವೇ ಆಗಿದ್ದರೂ ನಿಮ್ಮನ್ನು ತಿದ್ದಿ ಬುದ್ಧಿ ಕಲಿಸಿ ನಿಮ್ಮನ್ನು ಸುಂದರವಾದಂತಹ ವಿಗ್ರಹವನ್ನಾಗಿ ಮಾಡಿ ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡುವ ಶಕ್ತಿ ಒಬ್ಬ ಗುರುಗಲ್ದಿರ ಮತ್ತು ಯಾರಿಗೂ ಸಾಧ್ಯವಿಲ್ಲ. ಹಾಗಾಗಿ ಜೀವನದಲ್ಲಿ ಎಲ್ಲವನ್ನೂ ಸಹಿತ ನಾವು ಸಂಪಾದನೆ ಮಾಡ್ಕೊಳ್ತೀವಿ, ಎಲ್ಲವನ್ನೂ ನಾವು ಸಂಪಾದನೆ ಮಾಡ್ತೀವಿ. ಆದರೆ ಸರಿಯಾದಂಥ ಸನ್ಮಾರ್ಗವನ್ನು, ಧರ್ಮದ ಮಾರ್ಗವನ್ನು ಅಥವಾ ಹಾಕುವ ಹೆಜ್ಜೆಯಲ್ಲಿ ಮತ್ತೊಬ್ಬರಿಗೆ ಸಮಸ್ಯೆ ಇಲ್ಲದಂಥದ್ದನ್ನು ಅಥವಾ ಜನ್ಮದಾತರಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು, ನಾವು ಹಾಕುವಂಥ ಹೆಜ್ಜೆಯಲ್ಲಿ ಯಾವುದೇ ಲೋಪವಿಲ್ಲದಿರೋ ಬದುಕನ್ನು, ಇದೆಲ್ಲವನ್ನು ನಾವು ಕಟ್ಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಮಾತ್ರ ಸಾಧ್ಯ. ಹಾಗಾಗಿ ಗುರುವಿನ ಕಾರುಣ್ಯ ಇದೆಯಲ್ಲ, ಆ ಗುರುವಿನ ಕಾರುಣ್ಯವನ್ನು ಮಾತೃಸ್ವರೂಪ ಅಂತ ಹೇಳ್ತಾರೆ. ಒಬ್ಬ ಗುರುವಿನ ಮುಂದೆ ನಿಂತು ಸಂಪೂರ್ಣವಾಗಿ ನೀವು ಅಂಜಲಿಬದ್ಧರಾಗಿ ನಿಂತು ಎಲ್ಲವೂ ನಿನ್ನದು, ನೀನು ದಾರಿ ತೋರಿಸಿದಂತೆ ನನ್ನ ಬದುಕು ಅಂತಕ್ಕಂಥ ಒಂದು ಒಳಮನಸ್ಸಲ್ಲಿ ನಿಮ್ಮ ಮಾತಿದ್ದರೆ ಗುರು ನಿಮಗೆ ಅರಿವಿಲ್ಲದಂಥ ರೀತಿ ಆತನ ಕಣ್ಗಳಿಂದಲೇ ನಿಮಗೆ ಉತ್ತರವನ್ನು ಕೊಡ್ತಾರೆ. ಅಂತಹ ಕಣ್ಣುಗಳಿಂದ ಉತ್ತರವನ್ನು ಕೊಡುವಂಥ ಕೈಂಕರ್ಯ ಎಲ್ಲಿದೆ ಅಂದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಇಂದಿಗೂ ಬರ್ತಕ್ಕಂತಹ ಭಕ್ತರು ಅಲ್ಲಿ ಮಾತಿಲ್ಲ, ಅಲ್ಲಿ ಮೌನ. ಬಾಬಾರವರ ಸಾನ್ನಿಧ್ಯದಲ್ಲಿ ಎಲ್ಲವೂ ಮೌನದಲ್ಲಿರುತ್ತೆ. ಆದರೆ ಅವರ ಕಣ್ಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರನ್ನು ಮಾತಾಡಿಸುವಂಥ ಕ್ರಮ ಇದೆ ನೋಡಿ. ಕಣ್ಣು ಇರ್ತಕ್ಕಂಥದ್ದು ಚಿಕ್ಕದಾದರೂ
ಆ ಕಣ್ಗಳಲ್ಲಿ ಎಲ್ಲರನ್ನೂ ನೋಡ್ತಾ, ಎಲ್ಲರನ್ನೂ ಸಹಿತ ಸ್ವಾಗತಿಸ್ತಾ, ಎಲ್ಲರಲ್ಲಿರ್ತಕ್ಕಂಥ ದುಃಖವನ್ನು ದೂರ ಮಾಡ್ತಾ, ಎಲ್ಲರನ್ನೂ ಸಹಿತ ಆದರದಿಂದ ಸ್ವಾಗತಿಸಿ ಪ್ರತಿಯೊಬ್ಬರ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನು, ಬೇಕಾಗಿರ್ತಕ್ಕಂಥ ವಿಶೇಷತೆಯನ್ನು, ಅವರಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ಶಕ್ತಿ ಬಾಬಾರವರಲ್ಲಿ ಆ ಕಣ್ಗಳಲ್ಲಿದೆ. ಅಂದರೆ ಒಂದು ಗುರುವಿನ ಕಣ್ಣುಗಳಿಗೆ ಅಂತಹ ಒಂದು ಶಕ್ತಿ ಇರುತ್ತೆ. ಗುರು ಎಂಬತಕ್ಕಂತಹ ಪದ ಅಷ್ಟು ವಿಶೇಷವಾದ್ದು. ಆದರೆ ಗುರು ನಿಂದನೆ ಇದೆಯಲ್ಲ, ಗುರು ನಿಂದನೆಯ ಶಾಪ ಅದು ಸಾಮಾನ್ಯವಾದ್ದಲ್ಲೇ ಇಲ್ಲ. ಆದರೆ ಗುರುಗಳು ಯಾವತ್ತೂ ನಿನಗೆ ಕೆಟ್ಟದ್ದಾಗಲಿ ಅಂತ ಯಾವ ಗುರುನೂ ಹೇಳೋದೇ ಇಲ್ಲ. ಪ್ರತಿಯೊಬ್ಬ ಗುರುಗಳು ಹೇಳ್ತಕ್ಕಂಥದ್ದು, ಕೆಲವರು ಗುರುಗಳು ನೋಡ್ಬೋದು ನೀವು, ಗುರುಗಳಾಗಲಿ ಅವಧೂತರಾಗಲಿ ಅಥವಾ ಗುರುವಿನ ಸ್ಥಾನದಲ್ಲಿ ಕೂತ್ಕೊಳ್ಳೋರಾಗಲಿ, ಅವರು ಬಹಳಷ್ಟು ಕೋಪಿಷ್ಠರಾಗಿರ್ತಾರೆ, ಬಹಳಷ್ಟು ಮುಂಗೋಪ ಇರುತ್ತೆ. ಕೋಪ ಅಂದರೆ ಅವ್ರ ಕಣ್ಣಿಗೆ ಬಿದ್ದರೆ ನಮ್ಮನ್ನು ಎಲ್ಲಿ ಸುಟ್ಟು ಬಿಡ್ತಾರಪ್ಪ ಅನ್ನೋ ಮಟ್ಟಕ್ಕೆ ನಮ್ಮ ಚಿಂತನೆ ಹೋಗ್ತಾ ಇರುತ್ತೆ. ಅಂದರೆ ಅವರಲ್ಲಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಗ್ನಿ ಜ್ವಾಲೆ ಒಳಗಡೆ ಗರ್ಭದಲ್ಲಿರುತ್ತೆ. ಯಾಕೆಂದರೆ ಆ ಜ್ವಾಲೆಯೊಳಗೆ ಬಿದ್ದು ಪುಟವನ್ನು ನೋಡಿ, ಬಂಗಾರದ ಗಟ್ಟಿ ಎದುರು ಸಹಿತ ಅದನ್ನು ಜ್ವಾಲೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಮರ್ದನ ಮಾಡಿದ್ರೆ ಮಾತ್ರ ಅದರಿಂದ ಬರ್ತಕ್ಕಂಥದ್ದು, ಅದರಿಂದ ಒಂದು ವಿಗ್ರಹವನ್ನು ತಯಾರು ಮಾಡ್ಬೋದು. ಹಾಗೆ ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ಎಲ್ಲಕ್ಕೂ ಸಹಿತ ಒಂದೊಂದು ಆಯುಷ್ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಲು ಒಂದು ದಿವಸ 2 ದಿವಸ 24 ಗಂಟೆ ಹಾಲಿಟ್ಟರೆ ಮುಂದಕ್ಕೆ ಅದಿರೋದಿಲ್ಲ. ಆದರೆ ಮೊಸರು ಕನಿಷ್ಠ ಪಕ್ಷ 4ರಿಂದ 5 ದಿವಸ ಇಟ್ಟರೂ ಮೊಸರು ನಿಂತ್ಕೊಳ್ಳುತ್ತೆ. ಅದನ್ನು ಮಜ್ಜಿಗೆ ಮಾಡಿದ್ರೆ ಅಲ್ಲೊಂದು 3 ದಿವಸ ಮುಂದಕ್ಕೆ ತಳ್ಳುತ್ತೆ. ಅದರಿಂದ ಬರ್ತಕ್ಕಂತಹ ಬೆಣ್ಣೆ ಸುಮಾರು 15ರಿಂದ 20 ದಿವಸ ಬೆಣ್ಣೆ ಇಡಬಹುದು, ತೊಂದರೆ ಇಲ್ಲ. ಆದರೆ ಅದು ದಾಟಿ ಜೀವನ ಪೂರ್ತಿ ಅದಕ್ಕೆ ಅದರದೇ ಆದಂತಹ ಬದುಕನ್ನು ಕಂಡುಕೊಳ್ಳೋದು ಒಂದು ತುಪ್ಪ ಮಾತ್ರ. ಆ ತುಪ್ಪ ಆಗಬೇಕಾದ್ರೆ ಅದು ಎಷ್ಟು ನೋವು ತಿನ್ನಬೇಕು. ಒಂದು ಹಾಲು 2 ದಿವಸಕ್ಕೆ ಕೆಡುವಂಥ ಹಾಲು, ಅದಕ್ಕೆ ಆಯುಷ್ ವೃದ್ಧಿಪಡಿಸ್ಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ, ಆ ತುಪ್ಪದಲ್ಲಿ ಅಂಥ ಶಕ್ತಿ ಬರಬೇಕಾದ್ರೆ ಹಾಲು ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಹಾಲು ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಅದು ಕಾಯಿಸಿದಾಗ, ಬೆಂಕಿಗೆ ಬಿದ್ದಾಗ ಅದು ತುಂಬ ಕಾದು ಅದರಲ್ಲಿರ್ತಕ್ಕಂತಹ ಒಂದು ಮಧುರತ್ವವನ್ನು, ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಆ ಕಾವನ್ನು ಅದು ತಡ್ಕೊಳ್ಬೇಕು. ಹಾಲು ತನ್ನ ಕಾವನ್ನು, ಆ ಬಿಸಿಯನ್ನು ತಡೆಯುತ್ತೆ. ಅದಾದ ನಂತರ ಮೊಸರು ತಂಪಾಗುತ್ತೆ, ಹಾಲಲ್ಲಿರ್ತಕ್ಕಂಥ ಅಂಶ ಹೊಡೆದು ಮೊಸರಾಗುತ್ತೆ. ಮೊಸರನ್ನು ಪಚನ ಮಾಡಿ ಅದನ್ನು ಮರ್ದನ ಮಾಡಿದಾಗ, ಅದನ್ನು ಕಡಿದಾಗ ಅದರಿಂದ ಬರ್ತಕ್ಕಂಥದ್ದು ಬೆಣ್ಣೆ ಆಗುತ್ತೆ. ಅದು ಮುಂದಿನ ಜೀವನಕ್ಕೆ ದಾರಿ ತೋರಿಸುತ್ತೆ. ಅದಾದ ನಂತರ ಪುನಃ ಅದನ್ನು ಕಾಯಿಸೋಕೆ ಶುರುವಾಗುತ್ತೆ, ಪುನಃ ಅಗ್ನಿ ಬೇಕಾಗತ್ತೆ. ಇಲ್ಲಿ ಹಾಲಿಗೆ ಮತ್ತು ಬೆಣ್ಣೆಗೆ 2 ಭಾಗಕ್ಕೂ ಸಹಿತ ಬೆಂಕಿ ಬೇಕಾಗತ್ತೆ. ಅಂದರೆ ಒಂದು ಸತಿ ಸುಟ್ಟು ನಿನ್ನನ್ನು ಬಗ್ಗೆ ಒಂದು ವಿಶೇಷವಾದಂಥ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಹೇಳಿಕೊಟ್ಟ ಪಾಠ ಅಲ್ಲ, ಎರಡನೇದು ಹೇಳಿಕೊಡುವಂಥ ಪಾಠನೇ ನಿನ್ನ ಜೀವನದ ಮೌಲ್ಯವಾದಂಥ ಆಧಾರಿತ ಪಾಠ ಅಂತ ಹೇಳಿ ಮೊದಲನೇದು ಒಂದು ಭಾಗ ಆದರೆ ಎರಡನೇದು ಇನ್ನೊಂದು ಭಾಗವನ್ನು ತೋರಿಸಿದಾಗ ತುಪ್ಪಕ್ಕೆ ಎಂತಹ ಒಂದು ಶಕ್ತಿ ಇರುತ್ತೆ. ಭಗವಂತನ ಅಭಿಷೇಕಕ್ಕೆ ಸೇರುತ್ತೆ, ದೀಪವನ್ನು ಹಚ್ಚಲಿಕ್ಕೆ ಬೇಕಾಗತ್ತೆ, ಮನುಷ್ಯನ ಆರೋಗ್ಯ ವೃದ್ಧಿಗೆ ಬೇಕಾಗತ್ತೆ. ತುಪ್ಪಕ್ಕೆ ಆ ಒಂದು ಆಯುಷ್ ಪ್ರಮಾಣ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ತುಪ್ಪ ಎಷ್ಟು ದಿವಸ ಇಟ್ಟರೂ ಚೆನ್ನಾಗಿ 14 ಕಾದಿರ್ತಕ್ಕಂಥ ಸುವಾಸನ ಭರಿತವಾಗಿರ್ತಕ್ಕಂಥ ತುಪ್ಪ, ಅದರ ಆಯುಷ್ ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಕಲಿತ ವಿದ್ಯೆ, ಕಲಿಸುವ ಗುರು ಯಾವತ್ತಿಗೂ ಸಹಿತ ಗುರುವಿನ ಒಂದು ಕಾರುಣ್ಯ, ಗುರುವಿನ ಆ ಕೃಪಾಕಟಾಕ್ಷ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಎಲ್ಲವೂ ಸಹಿತ ಅದು ಯಾವತ್ತಿಗೂ ಮುಗಿತಕ್ಕಂಥದ್ದಲ್ಲ. ಹಾಗಾಗಿ ಈ ಗುರು ಪೌರ್ಣಮಿ ಎಂದು ಯಾರೆಲ್ಲ ನಿಮ್ಮ ಧರ್ಮದ ಗುರುಗಳು, ಯಾರೆಲ್ಲ ನಿಮ್ಮ ಗುರುಗಳು ನಿಮಗೆ ಒಂದು ದಿವಸದ ಪಾಠ, ಒಂದು ಕ್ಷಣದ ಪಾಠ, ಒಂದು ದಿಕ್ಕಲ್ಲಿ ತೋರಿಸಿರುವ ಪಾಠ, ಆ ಪಾಠ ಪ್ರವಚನ ಹೇಳಿರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳು ಇವತ್ತು ಅಂತೆಲ್ಲ ಗುರುಗಳು ನಿಮ್ಮ ಗಮನಕ್ಕೆ ಬರೆದಿರೇ ಇರ್ಬೋದು. ಆದರೆ ಒಮ್ಮೆ ನೀವು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಎಲ್ಲ ಗುರುಗಳ ಅನುಗ್ರಹ ನನ್ನ ಬೇಕು ಅಂತ ನಮಸ್ಕಾರ ಮಾಡಿ, ಇಲ್ಲಿಂದನಾದರೂ ನಾವು ನಮ್ರತೆಯಿಂದ, ಶ್ರದ್ಧಾಭಕ್ತಿಯಿಂದ ಮಾತಾಪಿತೃಗಳಿಗೆ ನಮಿಸಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಾನು ಎಂಬತಕ್ಕಂಥ ಪದವನ್ನು ಬಿಟ್ಟು ದುರಾಂಕಾರವೆಂಟು ಅಹಂಕಾರದಿಂದ ನಡ್ಕೊಳ್ಳದಿರ ಇದೆಲ್ಲವರು ಸಹಿತ ಪಕ್ಕಕ್ಕಿಟ್ಟರೆ ಸುಂದರವಾದ ಬದುಕನ್ನು ಗುರು ಕಾರುಣ್ಯದಿಂದ, ಗುರುಗಳಿಂದ, ಗುರುದತ್ತರಿಂದ, ಜಗದ್ಗುರುಗಳಾದಂಥ ಆದಿಶಂಕರರಿಂದ, ಶಂಕರ ಮಧ್ವ ರಾಮಾನುಜಾಚಾರ್ಯರಿಂದ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಮಂತ್ರಾಲಯದ ಪ್ರಭುಗಳು ಎಲ್ಲರೂ ಹರಿಸಿ ಆಶೀರ್ವದಿಸುವಂಥದ್ದು ಇವತ್ತಿಗೂ ಸತ್ಯವೇ. ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗಿರಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಗುರು ಚರಿತ್ರೆ, ಗುರು ಮಹಾತ್ಮೆಯ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಗುರುಗಳೇ, ಈಗ ನಮಗೇನು ತಿಳಿಸ್ಕೊಡ್ತೀರಾ? ಗುರು ಎಂಬತಕ್ಕಂತಹ ಪದಕ್ಕೆ ನಮ್ರತೆಯ ಬದುಕು ಯಾವತ್ತು ಯಾರು ತೋರಿಸ್ತಾರೋ ಅವರ ಜೀವನದಲ್ಲಿ ಸದಾಕಾಲ ಒಂದು ಹೆಜ್ಜೆ ಮುಂದಿರ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು, ವ್ಯಕ್ತಿಯಲ್ಲಿ ಆತನ ನಡೆ ನಡವಳಿಕೆಗಳಲ್ಲಿ ನಿಮ್ಮ ಬೇಸರ ಇರಬಹುದು,
ವ್ಯಕ್ತಿನ ನೋಡಿದಾಗ ಅವರಲ್ಲಿರ್ತಕ್ಕಂಥ ವಿದ್ವತ್ತು, ಒಳಗಿರ್ತಕ್ಕಂಥ ಒಂದು ವಿದ್ಯೆ, ಅಪಾರವಾದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಕಾಪಾಡುತ್ತೆ, ಶಕ್ತಿಯಿಂದ ಏನೋ ಒಂದು ಜಗತ್ತಿಗೆ ಒಂದು ಬೆಳಕನ್ನು ಕೊಡ್ತಿದೆ ಅಂದಾಗ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದನ್ನು ಬಿಟ್ಟು ಗುರುಗಳನ್ನು, ಅವರ ಉಡುಗೆ ತೊಡುಗೆಗಳನ್ನು, ಅವರ ನಡೆ ನಡವಳಿಕೆಗಳನ್ನು, ಅಥವಾ ಅವ್ರು ಇರ್ತಕ್ಕಂಥ ರೀತಿಯನ್ನು, ಅವರ ಒಂದು ಕೊಳಕುತನವನ್ನು, ಅಥವಾ ಇನ್ನೇನೋ ಒಂದು ಅಸಮಾಧಾನವನ್ನು ಅದನ್ನು ನೀವು ಪ್ರತಿಬಿಂಬಿಸಿ ಅದರಿಂದ ನೀವು ಅಸಹ್ಯ ಪಟ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಮತ್ತೊಬ್ಬರು ಅಲ್ವೇ ಅಲ್ಲ. ಇದನ್ನು ನೋಡ್ಬೋದಾಗಿದ್ದರೆ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರು ಅವರ ಜೀವನಾವಧಿಯಲ್ಲಿ ಪ್ರಾರಂಭ ದಿನಗಳಲ್ಲಿ ಹರಿದಿರ್ತಕ್ಕಂಥ ವಸ್ತ್ರಗಳನ್ನೇ ಹಾಕಿದ್ದು. ಅವರ ಹರಿದಿರ್ತಕ್ಕಂಥ ವಸ್ತ್ರಗಳನ್ನು ಹಾಕಿದ್ರು, ಮೈಯೆಲ್ಲವೂ ಸಹಿತ ಕೊಳಕು ಬಟ್ಟೆಗಳಾದರೂ ಸಹಿತ ತನ್ನೊಳಗೆ ತಾವು ಅಂದುಕೊಂಡಿದ್ದಷ್ಟೇ, ನನ್ನ ದೇಹದ ಒಳಗೆ ನಾನಿರ್ತಕ್ಕಂಥ ರೀತಿ ಪರಿಶುದ್ಧನಾಗಿದ್ದೇನೆ. ನನ್ನ ಒಂದು ಮರ್ಯಾದೆ ಏನಂದರೆ ನನ್ನ ದೇಹವನ್ನು ಮುಚ್ಚಿಕೊಳ್ಳಿಕ್ಕಾಗಿ, ಅಥವಾ ನನ್ನೊಳಗಿರ್ತಕ್ಕಂಥ ನನ್ನ ಒಳಗಣ್ಣಿನಿಂದ ನಾನು ಕರೆಕ್ಟಾಗಿದ್ದೇನೆ, ಹೊರಗಡೆ ಇರ್ತಕ್ಕಂಥ ಈ ದೇಹ ಸೌಂದರ್ಯ ಅಥವಾ ದೇಹದಿಂದ ಮತ್ತೊಬ್ಬರಿಗೆ ಒಂದಷ್ಟು ಬೇರೆ ಥರ ಕಾಣಿಸುತ್ತೆ ಅನ್ನೋದಾದರೆ ಅದನ್ನು ಮುಚ್ಕೊಳ್ಳಿಕ್ಕೆ ಮೈಮೇಲೆ ಒಂದು ವಸ್ತ್ರ ಬೇಕು, ಅಷ್ಟಕ್ಕೆ ಚಿಂತನೆ ಇತ್ತು. ಅಂತಹ ಬಾಬಾರವರು ಅವರು ಇರುವಷ್ಟು ದಿನ ಒಂದು ದಿವಸಕ್ಕಾದರೂ ರೇಷ್ಮೆಯ ಪಟವಾಳಿ ವಸ್ತ್ರಗಳನ್ನು ಹಾಕಲಿಲ್ಲ. ಪ್ರಾರಂಭ ದಿನಗಳಲ್ಲಿ ಬಾಬಾರವರನ್ನ ಬಾಬಾ ಅಂತ ನಂಬಿದವರು ಇಲ್ಲ, ಬಾಬಾರವರನ್ನು ಆಧಾರ ಮಾಡಿದವರು ಇಲ್ಲ, ಆಧರಿಸಿದವರು ಇಲ್ಲ, ಪೂಜಿಸಿದವರು ಇಲ್ಲ. ಆದರೆ ಬಾಬಾರವರು ಅವರ ಪ್ರಾರಂಭ ದಿನದ ಹೆಜ್ಜೆಯಿಂದ ಅವರ ಕಡೆಯ ದಿನ ಅವರು ಇರುವ ತನಕ ಒಂದೇ ಥರ ಹೆಜ್ಜೆಯನ್ನು ಹಾಕಿದ್ರು. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಕಡು ಬಡತನದಲ್ಲಿದ್ದಾಗ ಬಂದಂಥ ಕಾಲ, 4 ಕಡೆ ಭಿಕ್ಷಾಟನೆಗೆ ಹೋಗಿ ಅಲ್ಲಿಂದ ಎಣ್ಣೆ ಮತ್ತು ಆಹಾರವನ್ನು ತಂದು ಆಹಾರವನ್ನು ಉಣಬಡಿಸಿ ಎಣ್ಣೆಯಿಂದ ದೀಪ ಹಚ್ಚಿದಂಥ ಕಾಲ, ಅದಾದ ನಂತರ ಯಾರೂ ಎಣ್ಣೆ ಕುಡಿದಿದ್ದಾಗ ಶುದ್ಧ ಜಲದಿಂದ ತಾನು ಒಮ್ಮೆ ಆ ನೀರನ್ನು ಕುಡಿದು ಪುನಃ ನೀರನ್ನು ಆಚೆ ತೆಗೆದ್ರೆ ಅದರೊಳಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶ ಇತ್ತು. ಆ ಅಂಶವೇ ಅದು ತೈಲ ಆಯಿತು, ತೈಲದಿಂದ ದೀಪ ಹಚ್ಚುವಂಥದ್ದಾಯಿತು. ಅಂದರೆ ಅಲ್ಲಿಗೆ ಆತನಲ್ಲಿರ್ತಕ್ಕಂಥ ಪವಾಡ ಏನು ಎಂಬತಕ್ಕಂಥದ್ದು ಬೆಳಕಿಗೆ ಸಮಾಜಕ್ಕೆ ಬಂದಾಯಿತು. ಅದಾದ ಮೇಲೆ ಆ ಪವಾಡವನ್ನು ಕಂಡು ಸಾಕಷ್ಟು ಜನ ಮಹನೀಯರು ಒಳ್ಳೆ ವಸ್ತ್ರಗಳನ್ನು ತಂದುಕೊಟ್ರು. ನೀವು ಇಂಥದ್ದೇ ಹೊಸ ಬಟ್ಟೆ ಹಾಕ್ಕೋಬೇಕು, ಬೆಳ್ಳಿ ತಟ್ಟೆಯಲ್ಲೇ ಊಟ ಮಾಡಬೇಕು, ನೀವು ಹಾಕುವ ಪಾದಕೆ ಹೀಗೇ ಇರಬೇಕು ಅಂಥೇಳಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ರು. ಆದರೆ ಬಾಬಾರವರು ಒಂದು ಮಾತು ಹೇಳಿದ್ರು, ಇದು ನೀವು ತಂದಿರ್ತಕ್ಕಂಥ ಪಟವಾಳಿ ವಸ್ತ್ರಗಳು, ರೇಷ್ಮೆ ವಸ್ತ್ರನೋ ಅಥವಾ ನನಗೆ ಬೇಕಾಗಿರ್ತಕ್ಕಂಥ ಬಣ್ಣದ ವಸ್ತ್ರಗಳು, ನಾನು ಊಟ ಮಾಡಲಿಕ್ಕಾಗಿ ನನಗೆ ತಂದಿದ್ದಿರಲ್ಲ ಬೆಳ್ಳಿ ವಸ್ತ್ರಗಳು, ಬೆಳ್ಳಿ ತಟ್ಟೆಗಳು, ನಾನು ನೀರು ಕುಡಿಲಿಕ್ಕಾಗಿ ನನಗೊಂದು ಬೆಳ್ಳಿ ಪಾತ್ರೆ, ಬೆಳ್ಳಿ ಚೊಂಬು ತಂದಿಟ್ಟಿದ್ದೀರಲ್ಲ, ಅಥವಾ ನನಗೀಗ ಛತ್ರಿ, ಚಾಮರ ಎಲ್ಲವನ್ನು ತರ್ತಾ ಇದ್ದೀರಲ್ಲ, ನನ್ನ ಹಿಂದಿನ ದಿನಗಳು ಈ ದೇಹದಲ್ಲಿ ಶಕ್ತಿ ಇರುವಾಗ, ಈ ದೇಹಕ್ಕೆ ಶಕ್ತಿ ಇರುವಾಗ ಆಗ ಅದರ ಅವಶ್ಯಕತೆ ಇತ್ತು. ಈಗ ದೇಹದ ಶಕ್ತಿ ಕುಗ್ಗಿದೆ, ಒಳಗಿರುವ ಆತ್ಮಶಕ್ತಿ ಮತ್ತಷ್ಟು ವೃದ್ಧಿ ಇದೆ. ಈ ಒಳಗಿರ್ತಕ್ಕಂಥ ಆತ್ಮಶಕ್ತಿಗೆ, ಒಂದು ಅಗೋಚರವಾಗಿರೋ ಶಕ್ತಿಗೆ ಇದು ಯಾವುದರ ಅವಶ್ಯಕತೆ ನನಗಿಲ್ಲ. ನಾನು ಹಿಂದೆ ಹೇಗೆ ಬಂದಿದ್ದೀನೋ, ಹಿಂದೆ ಹೇಗೆ ಹೆಜ್ಜೆಯನ್ನು ಹಾಕಿದ್ದೀನೋ, ಹಿಂದೆ ಯಾವ ವಸ್ತ್ರಗಳನ್ನು ಧರಿಸಿದ್ದೀನೋ, ಯಾವ ಹರಿದಿರುವ ವಸ್ತ್ರ ನಿಮಗೆ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇಲ್ಲ. ನನ್ನ ಮೈ ಮೇಲೆ ಹರಿದಿರುವ ವಸ್ತ್ರ ಅದು ನಿಮಗೆ ಮಾತ್ರ ಕಾಣ್ತಾ ಇರೋದು, ನನಗೆ ಕಂಡಿಲ್ಲ. ನನ್ನ ಮರ್ಯಾದೆಯನ್ನು, ನನ್ನ ಬದುಕನ್ನು, ನನ್ನ ಬದುಕಿಗೆ ಬೇಕಾದಂತಹ ಒಂದು ಭದ್ರವಾದಂತಹ ವಸ್ತ್ರ ನಮ್ಮ ಮೈ ಮೇಲಿದೆ. ಅದನ್ನು ಹೀಗೇ ನಡ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ಮಹಾನ್ ಚೇತನ ಶಕ್ತಿ ಎಲ್ಲರೂ ಅರ್ಥಕೊಳ್ಳಬೇಕು. ಹಸಿವು ನೀಗ್ಸಕ್ಕೆ ಅನ್ನ ಬೇಕು, ಮರ್ಯಾದೆ ಮುಚ್ಕೊಳ್ಳೋಕ್ಕೆ ವಸ್ತ್ರ ಬೇಕು. ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ದೂರ ಮಾಡಬೇಕು. ನಾವೆಲ್ಲರೂ ಒಂದು ಎಂಬತಕ್ಕಂತಹ ಭಾವೈಕ್ಯತೆಯನ್ನು ತಂದುಕೊಳ್ಬೇಕು. ನಾವು ದೊಡ್ಡ ದೇವಾಲಯಕ್ಕೆ ಹೋಗ್ತೀವಿ, ದೊಡ್ಡ ಜಗದ್ಗುರುಗಳ ಹತ್ರ ಹೋಗಿ ಬರ್ತೀವಿ. ಅಲ್ಲಿಂದ ಹೊರ ಬಂದ ತಕ್ಷಣ ಯಾರಾದರೂ ಎದುರುಗಡೆ ಬಂದು ನಮಸ್ಕಾರ ಅಂದರೆ ಅವರಿಗೆ ಕೈ ಮುಗಿದು ನಮಸ್ಕಾರ ಹೇಳುವಷ್ಟು ತಾಳ್ಮೆ, ವ್ಯವಧಾನತೆಯನ್ನು ಕಳ್ಕೊಂಡ್ಬಿಡ್ತೀವಿ. ಆದರೆ ನಾವು ಇನ್ನೊಬ್ಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ದೀರ್ಘದ ನಮಸ್ಕಾರ ಮಾಡ್ತೀವಿ. ನಿನ್ನೊಳಗೊಬ್ಬ ಭಗವಂತ ಇದ್ದಾನಯ್ಯ, ನಿನ್ನೊಳಗೊಬ್ಬ ಭಗವಂತ ಇದ್ದಾನೆ. ನಿನ್ನ ಜೀವಾತ್ಮಕ್ಕೆ ನನ್ನ ನಮಸ್ಕಾರ ಇದೆ. ನಿನಗೆ ಕೊಟ್ಟಂಥ ಭಗವಂತ ಸ್ಥಿತಿಗತಿಗಳಿಗೆ ನನ್ನ ನಮಸ್ಕಾರ ಅಲ್ಲ, ನಿನ್ನ ಒಳಗಿರುವಂತಹ ಜೀವಾತ್ಮಕ್ಕೆ ನನ್ನ ನಮಸ್ಕಾರ ಇದೆ. ಆ ಜೀವಾತ್ಮಕ್ಕೆ ನಾನು ನಮಸ್ಕರಿಸಿದಾಗ ನೀನು ಪ್ರತಿಯಾಗಿ ನಮಸ್ಕರಿಸಿದ್ರೆ ಮಾತ್ರ ಅದರ ಫಲ. ಮದ ಮಾತ್ಸರ್ಯದಿಂದ ನಾನು ಹೆಜ್ಜೆಯನ್ನು ಪಕ್ಕದಲ್ಲಿ ಹಾಕಿದ್ರೆ ಅದರ ಫಲ ಅಲ್ಲ. ಇವತ್ತಿನ ದಿವಸ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಮೂಲ ಸಾನ್ನಿಧ್ಯ.
ಜಗದ್ಗುರುಗಳಾದಂಥ ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರು ಅವಧೂತ ಪರಂಪರೆಯಲ್ಲಿದ್ದು ಸರ್ವರನ್ನೂ ಸಹಿತ ಸಲಹಿ ಆಕರ್ಷಿತವಾಗಿ ತಮ್ಮ ಕಣ್ಗಳಿಂದ ಮಾತಾಡಿಸ್ತಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಜಾತಿ ಮತ ಭೇದ ಪಂಥಗಳಿಲ್ದರ ಎಲ್ಲರಲ್ಲೂ ಸಹಿತ ಸರಿಸಮಾನವಾಗಿ ಎಲ್ಲರನ್ನೂ ಸಹಿತ ಒಂದೇ ಹಡಗಿನಲ್ಲಿ ಕರ್ಕೊಂಡು ಹೋಗ್ತಿರ್ತಕ್ಕಂಥ ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳು. ಹಾಗೆ ಗುರು ಎಂಬತಕ್ಕಂತಹ ಪದಕ್ಕೆ ಒಂದು ವಿಶೇಷವಾದಂಥ ಅರ್ಥವನ್ನು ಕಾರುಣ್ಯವನ್ನು ಕರುಣಿಸಿರ್ತಕ್ಕಂಥ ಎಲ್ಲೆಲ್ಲಿ ಗುರು ಮಂದಿರಗಳಿದೆಯೋ, ಯಾರ್ಯಾರು ಯಾವ್ಯಾವ ಧರ್ಮದ ಗುರುಗಳಿದ್ದಾರೋ ಅಂತಹ ಗುರು ಧರ್ಮವನ್ನು ಆರಾಧನೆ ಮಾಡತಕ್ಕಂಥ ಮಠಗಳಲ್ಲಾಗಲಿ ಅಥವಾ ಗುರು ಪರಂಪರೆಯಲ್ಲಾಗಲಿ ಯಾವುದೇ ಒಬ್ಬ ಗುರು ಅಂತ ಒಂದು ದಿವಸ ನಾವು ಯೋಚನೆ ಮಾಡಿದ್ರು ಅವರಲ್ಲಿರ್ತಕ್ಕಂಥ ಬೇರೆ ಅನರ್ಥಗಳು ನಮಗೆ ಬೇಡವಾದಂಥ ವಿಚಾರ. ನಮಗೆ ಬೇಕಾದಂಥದ್ದು ಅವರ ಮಾರ್ಗದರ್ಶನ ನಮ್ಮ ಬದುಕಿಗೆ ಒಂದು ಸುಂದರವಾದಂಥ ಭದ್ರ ಬುನಾದಿಯನ್ನು ಹೇಳಿರ್ತಕ್ಕಂಥ ಗುರುವಾಕ್ಯ, ಅದಷ್ಟೇ ನಮ್ಮ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೂ ಗುರು ನಿಂದನೆಗೆ ಗುರು ಶಾಪಕ್ಕೆ ಗುರಿಯಾಗಬೇಡಿ. ಗುರುಗಳನ್ನು ಪ್ರೀತಿಸಿ, ಗುರುಗಳನ್ನು ಆರಾಧಿಸಿ, ಗುರುಗಳನ್ನು ಪೂಜಿಸಿ, ಗುರುಪಾದಕ ಸೇವೆ ಮಾಡಿ. ಆಗಷ್ಟೇ ಜೀವನದ ಮೌಲ್ಯಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಿಕ್ಕೆ ದಾರಿಯಾಗುತ್ತೆ. ಗುರು ಪೌರ್ಣಮಿಯ ಶುಭಾಶಯಗಳನ್ನು ಹೇಳ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತ ಮಹಾರಾಜರನ್ನು, ಮಂತ್ರಾಲಯದ ಪ್ರಭುಗಳನ್ನು, ಹಾಗೆ ನಿಮ್ಮ ಧರ್ಮದ ಗುರುಗಳನ್ನು, ಎಲ್ಲರ ಗುರುಗಳ ಆಶೀರ್ವಾದ ಸದಾ ನಿಮಗಿರಲಿ ಅಂತ ಮತ್ತೊಮ್ಮೆ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಹೀಗೆ ಹೋಗಿ ಹಾಗೆ ಬರೋಣ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಈಗ ನಮ್ಗೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ನೀವು ಯಾವ ವಿಚಾರ ಅಂತ ಕೇಳೋಂಗೇ ಇಲ್ಲ. ಹಾ ಗುರುಗಳೇ, ವಿಚಾರಗಳ ಧಾರೆ, ವಿಚಾರಗಳ ಸುರಿಮಳೆ, ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಕಣ್ಣಿಗೆ ಕಣ್ಣು ಕೋರೈಸುವಂಥ ಭಗವಂತನ ಒಮ್ಮೆ ನೋಡಿದ್ರೆ ಸಾಕು ಜೀವನ ಪಾವನ. ಆ ಭಗವತ್ ಸಾನ್ನಿಧ್ಯದಲ್ಲಿ ಒಮ್ಮೆ ಓಡಾಡಿದ್ರೆ ಸಾಕು ಜೀವನ ಪಾವನ. ಮನುಷ್ಯ ತಾನು ಬದುಕಿರುವಷ್ಟು ಕಾಲ ತಾನೊಂದು ಸುಖ ಸಂತೋಷ ನೆಮ್ಮದಿ ಅಥವಾ ಸರಿಯಾದಂಥ ಒಂದು ಮಾರ್ಗದಲ್ಲಿ ನಡಿಬೇಕಾದ್ರೆ ಈ ಸಾನ್ನಿಧ್ಯಕ್ಕೆ ಹೋಗಬೇಕು. ಯಾರ ಜಾತಕದಲ್ಲಿ ಗುರು ಅಥವಾ ಗುರುವಿನ ಒಂದು ಬಲ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ, ಗುರುವಿನ ಕಾರುಣ್ಯ ಬೇಕು, ಈ ಸಾನ್ನಿಧ್ಯಕ್ಕೆ ಬರಬೇಕು. ಈ ಸಾನ್ನಿಧ್ಯ ಇಂದಿಗೂ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು. ಈ ಸಾನ್ನಿಧ್ಯಕ್ಕೆ ಇಂದಿಗೂ ಅಲ್ಲಿಗೆ ಗುರುಗಳು ಬರ್ತಾರೆ. ಯಾವ ರೂಪದಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ, ಯಾವ ಕಾಲಕ್ಕೆ ಬರ್ತಾರೆ? ಮನುಷ್ಯ ಕೋಟಿಗೆ ಬದುಕಿದ್ರೂ ಭವತಿ ಭಿಕ್ಷಾಂದೇಹಿ, ಭಿಕ್ಷೆಯನ್ನೆತ್ತಿ ಊಟ ಮಾಡಬೇಕು. ಎಲ್ಲರೂ ಭಿಕ್ಷಕರೇ. ಇಲ್ಲಿ ಕೋಟಿ ಬದುಕಿರಬಹುದು, ಆ ಕೋಟಿ ಬದುಕಿದ್ರೂ ಸಹಿತ ಅನ್ನವನ್ನು ಕೇಳಬೇಕಲ್ಲ. ಹಾಗೆ ಇಂತಹ ಮೂಲ ಸಾನ್ನಿಧ್ಯ ಶ್ರೀ ಕ್ಷೇತ್ರ ಶ್ರೀ ಗಾಣಗಾಪುರದ ದತ್ತಕ್ಷೇತ್ರಕ್ಕೆ ಬನ್ನಿ, ಹೋಗಿ ಬರೋಣ. ಗುರುಗಳನ್ನು ದರ್ಶನ ಮಾಡೋಣ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತಿಗೂ ಸಹಿತ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರುವಿನ ಮೂಲ ಅಂತ ಇರ್ತಕ್ಕಂತಹ ಸಾನ್ನಿಧ್ಯ ಅಂದರೆ ಗುರು ದತ್ತಾತ್ರೇಯರ ಆ ಸಾನ್ನಿಧ್ಯ, ದತ್ತರು ಬಂದು ಹೋಗುವ ಸಾನ್ನಿಧ್ಯ. ಯಾರೊಬ್ಬರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೂ ಅವರ ಮನೋಕಾಮನೆ ಸಿದ್ಧಿಯಾಗುವಂಥ ಕ್ಷೇತ್ರ. ಅಂತಹ ವಿಶೇಷವಾದಂಥ ಗುರು ದತ್ತರ ಆ ವಿಶೇಷ ಸಾನ್ನಿಧ್ಯಗಳನ್ನು, ದತ್ತರ ಸಾನ್ನಿಧ್ಯ ಭೀಮಾ ನದಿ ತೀರ, ಇಂದಿಗೂ ಗುರುಚರಿತ್ರೆ ನಿರಂತರವಾಗಿ ಜಪಿಸುವಂತಹ ಕಾಲ. ಅಂತಹ ಗುರು ದತ್ತಾತ್ರೇಯರ ದರ್ಶನ ಇವತ್ತು ನಾವು ಮಾಡೋದರಲ್ಲಿ ನಿಜಕ್ಕೂ ಮೂಲಾರ್ಥವಿದೆ. ಅಂತಹ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದತ್ತರನ್ನು ಪ್ರಾರ್ಥಿಸ್ತಕ್ಕಂಥದ್ದು, ದತ್ತರನ್ನು ಪೂಜಿಸ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಅಂತಹ ಗುರು ದತ್ತಾತ್ರೇಯರ ಚಿಕ್ಕದಾದಂತಹ ಒಂದು ಕಿಂಡಿಯಿಂದ ಭಗವಂತನ ನೋಡುವಂಥದ್ದು, ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಆ ಒಂದು ವಿಶೇಷತೆ ಆಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಆ ಬೃಹತ್ ಮಠದ ವೃಕ್ಷದ ಮುಂಭಾಗ ಇರ್ತಕ್ಕಂಥ ಹನುಮ, ಜೊತೆಗೆ ಆ ವಿಶೇಷವಾದಂತಹ ನಿರ್ಗುಣ ಪಾದಕಿಗಳು ಎಲ್ಲವೂ ಅತ್ಯದ್ಭುತವೇ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಪ್ರಾರಂಭ ಆದರೆ ರಾತ್ರಿಯವರೆಗೂ ನಿರಂತರವಾದಂಥ ದರ್ಶನ. ಹಾಗೆ ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಬರ್ತಾರೆ. ಅಂತಹ ಗುರು ದತ್ತಾತ್ರೇಯರ ಸಾನ್ನಿಧ್ಯ ಇವತ್ತು ನಾವು ದರ್ಶನ ಮಾಡೋದು ನಿಜಕ್ಕೂ ಪರಮ ಪವಿತ್ರವೇ. ಆದರೆ ಹತ್ತಿರದಿಂದ ನೀವೆಲ್ಲರೂ ಸಿದ್ಧ ಗುರು ದತ್ತಾತ್ರೇಯರನ್ನು ನೋಡಬೇಕು ಅಂತಂದರೆ ಎಲ್ಲರೂ ದತ್ತ ಮಂದಿರಕ್ಕೆ ಗಾಣಗಾಪುರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಅಲ್ಲಿ ತನಕ ಯಾತ್ರೆ ಮಾಡೋಕ್ಕಾಗದಿರೇ ಇರ್ತಕ್ಕಂಥವ್ರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಬೆಳಗಿನ ಈ ಕಾರ್ಯಕ್ರಮ ನಿಮ್ಮ ಮನಸ್ಸು ಗೆದ್ದಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದತ್ತ ಮಂದಿರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಮಂತ್ರಾಲಯದ ಪ್ರಭುಗಳು, ಹಾಗೆ ಪ್ರತಿಯೊಂದು ಗುರು ಪರಂಪರೆ ಇರ್ತಕ್ಕಂಥ ಗುರು ಸಾನ್ನಿಧ್ಯಗಳಿರ್ತಕ್ಕಂಥ ಗುರು ಕಾರುಣ್ಯವನ್ನು ಇವತ್ತಿಗೂ ಸಹಿತ ನಿರಂತರವಾಗಿ ಸಿದ್ಧಿಸ್ತಾ ಇರತಕ್ಕಂಥ ಅಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಭಾಗ್ಯ ನಿಮ್ಮೆಲ್ಲರದು ಆಗ್ತಾ ಇದೆ. ಸಾಕಷ್ಟು ಬಾರಿ ಬಾಬಾರವರನ್ನ ದರ್ಶನ ಮಾಡಿದ್ದೀವಿ.
ಶಿರಡಿಗೆ ಹೋಗಿ ಬಂದಿದ್ದೀವಿ. ಸಾಕಷ್ಟು ಬಾರಿ ಮಂತ್ರಾಲಯದ ಪ್ರಭುಗಳನ್ನು ದರ್ಶನ ಮಾಡಿದ್ದೀವಿ. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸಮಯದಲ್ಲಿ ದರ್ಶನ ಮಾಡಿದ್ದೀವಿ. ಜೊತೆಗೆ ಆ ಬೃಂದಾವನದ ಮುಂದೆ ನಿಂತು ಭಗವಂತನ ಪ್ರಾರ್ಥನೆ ಮಾಡಿದಾಗ ಭಗವಂತ ಕೊಟ್ಟ ಪ್ರಸಾದವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ಆನಂದ್ ಗುರುಜಿಯವರು ಎಲ್ಲಿ ಹೋದರೂ ಒಂದು ಪ್ರಸಾದ ಆಗುತ್ತೆ ಅಂತಕ್ಕಂಥದ್ದನ್ನು ಜಗಜ್ಜಾಹೀರಾತು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂತಹದ್ರಲ್ಲಿ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂಥ ಇಂದಿನ ಶ್ರೀಗಳು ಪೂಜೆ ಮಾಡುವ ಕಾಲ, ಅಲ್ಲಿ ನಿಂತು ಪ್ರಾರ್ಥನೆ ಮಾಡುವ ಕಾಲ, ಆಗ ಆದಂತಹ ಪ್ರಸಾದವನ್ನು ತಾವು ಕಣ್ತುಂಬಿಸ್ಕೊಂಡಿದ್ದೀರಿ. ಏನೇ ಆದರೂ ಗುರುವಿನ ಅನುಗ್ರಹ ಸರ್ವತ್ರಿಕವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅಂತಹ ಸಾನ್ನಿಧ್ಯ, ಪವಾಡಗಳು ಸೃಷ್ಟಿ ಮಾಡುವ ಸಾನ್ನಿಧ್ಯ, ಇಂದಿಗೂ ಸಹಿತ ಸ್ವಾಮಿಯ ಅಭಿಷೇಕ, ಅಲಂಕಾರ, ತೀರ್ಥ, ಪ್ರಸಾದ ಎಲ್ಲವೂ ವಿಶೇಷವೇ. ಮಾಧ್ಯಾಹ್ನಿಕ 12 ಗಂಟೆಯಲ್ಲಿ ಗುರು ದತ್ತರ ಆ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಮಹಾನೈವೇದ್ಯ ಆಗಿ, ನೈವೇದ್ಯ ಆದ ನಂತರ ಪ್ರಸಾದಕ್ಕೆ ಎಷ್ಟೇ ಮನುಷ್ಯ ಅವನ ಸ್ಥಿತಿಗತಿಗಳಲ್ಲಿದ್ದರೂ ಆತ ಭಿಕ್ಷೆಯನ್ನೇ ಕೇಳಬೇಕು. ಭವತಿ ಭಿಕ್ಷಾಂದೇಹಿ, ಅಮ್ಮ ಊಟ ಕೊಡು, ಆ ಊಟ ಕೊಡು ಅನ್ನೋದನ್ನು ಕೇಳಿದರೆ ಮಾತ್ರ ಅಲ್ಲಿ ಪ್ರಸಾದ. ಅಂತಹ ಸಾನ್ನಿಧ್ಯ ಗುರು ದತ್ತರ ಆ ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯ ಸಾನ್ನಿಧ್ಯ. ದತ್ತಾತ್ರೇಯರನ್ನ ದರ್ಶನ ಮಾಡುವುದೇ ಒಂದು ಭಾಗ್ಯದ ಒಂದು ನಿಧಿ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲೊಂದು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನೀವೇ ಸ್ವತಃ ಇವತ್ತಿನ ದಿವಸ ಗುರು ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಗುರು ದತ್ತರ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀವೇನೋ ಎಂಬಂಥ ರೀತಿ ನಿಮ್ಮ ಮನಸ್ಸಿರಲಿ. ಗುರು ದತ್ತರ ದರ್ಶನ ಮಾಡುವಂತಹ ಭಾಗ್ಯ ಆ ಪ್ರತಿ ಒಂದೊಂದು ಕ್ಷಣವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಇನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಬಗ್ಗೆ ಹೇಳಿದ್ರೆ ಅದೆಷ್ಟು ಹೇಳಿದ್ರೂ ಕಡಿಮೆನೆ. ಯಾಕೆಂದರೆ ಅಲ್ಲಿ ಅಂತಹ ಒಂದು ಪವಾಡ ಇದೆ, ಅಂತಹ ಒಂದು ಶಕ್ತಿ ಇದೆ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅವರೂ ಸಹಿತ ಅಲ್ಲೂ ದತ್ತರ ಆರಾಧನೆ ನಡೆಸ್ತಾ ಇದ್ದರು. ಇವತ್ತಿಗೂ ಸಹಿತ ಅಲ್ಲಿ ಔದುಂಬರ ವೃಕ್ಷಗಳು ಎಲ್ಲೇ ಇದ್ದರೂ, ಶಿರಡಿ ಗ್ರಾಮದಲ್ಲಿ ಔದುಂಬರ ವೃಕ್ಷಗಳು ಎಲ್ಲೇ ಇದ್ದರೂ ಸಹಿತ ಆ ಸಾನ್ನಿಧ್ಯದಲ್ಲಿ ಗುರು ದತ್ತಾತ್ರೇಯರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಗುರು ದತ್ತನ ಆರಾಧನೆ ಮಾಡತಕ್ಕಂಥ ಕ್ರಮ ಇವತ್ತಿಗೂ ರಾಜ್ಯದಲ್ಲಿ ಸಾಕಷ್ಟು ಬಾಬಾ ಆಲಯಗಳಿದೆ, ಬಾಬಾ ಮಂದಿರ ಇದೆ. ಬಾಬಾ ಮಂದಿರಗಳಲ್ಲಿರ್ತಕ್ಕಂಥ ಒಂದೊಂದು ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲೂ ಅಲ್ಲಿ ಗುರು ದತ್ತಾತ್ರೇಯರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಗುರು ದತ್ತರ ಸಾನ್ನಿಧ್ಯದಲ್ಲೇ ಬಾಬಾರವರನ್ನು ಕೂಡಿಸಿ ಆರಾಧನೆ ಮಾಡ್ತಿರ್ತಾರೆ. ಅಂತಹ ಸಾನ್ನಿಧ್ಯಗಳನ್ನು ನಾವು ನೋಡ್ಬೋದು. ಅಂತಹದ್ರಲ್ಲಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಗುರು ದತ್ತರ ಸಾನ್ನಿಧ್ಯ. ಅಂತಹ ದತ್ತ ಮಂದಿರವನ್ನು ದರ್ಶನ ಮಾಡುವಂಥ ಕಾಲ ನಿಮ್ಮೆಲ್ಲರಿಗೂ ಬೇಗ ಸಿದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ವ್ಯವಸ್ಥೆಗಳು ಹಾಗೆ, ಅಲ್ಲಿ ಹೋಗಿ ಹತ್ತಿರದಲ್ಲಿ ದರ್ಶನ ಮಾಡಲಿಕ್ಕೆ ಆಗದಿರತಕ್ಕಂಥವ್ರಿಗೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಕೂತು ಕೆಲವಷ್ಟು ಮೂಲ ಸಾನ್ನಿಧ್ಯಗಳನ್ನು ನೋಡೋ ಭಾಗ್ಯ ಸಿಗುತ್ತಲ್ಲ, ಅದು ಪುಣ್ಯವೇ ಸರಿ. ಅಂತಹ ಪುಣ್ಯಪ್ರದವಾಗಿರ್ತಕ್ಕಂಥದ್ದು. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನಾವು ನೋಡಿ, ಪಂಚಾಂಗ ಶ್ರವಣವನ್ನು ನೋಡಿ, ಅದಾದ ನಂತರ ದತ್ತರ ದರ್ಶನ ಮಾಡೋಣ, ಬಾಬಾರವರ ದರ್ಶನ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಿದೆ, ಆ ವಿಚಾರಗಳನ್ನು ನಮಗೆ ತಿಳಿಸುವಂಥ ಕ್ರಮ ಇದೆ, ಅದನ್ನು ನಾವು ಪಾಲನೆ ಮಾಡೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಗುರುವಿನ ಕಾರುಣ್ಯ, ಗುರುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ, ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 3/7/2023. ನೋಡಿ ಇವತ್ತು ಸಂಖ್ಯೆ ಹೇಗಿದೆ, 3/7/2023. ಅಲ್ಲೂ ಸಹಿತ 2-2-3 ಅಂದರೆ 2023. 2-2-4 4-3 ಎಷ್ಟಪ್ಪ ಗುರುಳೆ? 4-3 ಎಷ್ಟು? 8 ಗುರುಳೆ. 7 ಗುರುಳೆ. ಹಾಂ, ಯಾವತ್ತೂ ನಾನು ಮಾತಾಡೋ ಪ್ರತಿ ಮಾತಲ್ಲೂ ನೀನು ಎಚ್ಚರಿಕೆಯಾಗಿರಬೇಕು. ಗುರುಳೆ. ಅದರಿಂದ ಇಲ್ಲಿ ನೋಡಿ 3-7 ಅಲ್ಲೂ 7. ಆದರೆ ಏನೇ 7 ಬೀಳುಗಳಿದ್ದರೂ ಮನುಷ್ಯ ಹಾಕುವ ಹೆಜ್ಜೆನಲ್ಲಿ ಎಂತಹ 7 ಬೀಳಿದ್ರೂ ಅದನ್ನು ಕೈ ಹಿಡಿದು ನಡೆಸುವಂತಹ ಕಾಯಕ ಗುರುವಿಗೆ ಮಾತ್ರ. ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಅರ್ಥ ಮಾಡ್ಕೋಬೋದು, ಇವತ್ತಿನ ದಿನಾಂಕದಲ್ಲಿ ನಾವು ಅರ್ಥ ಮಾಡ್ಕೋಬೋದು. ನಮ್ಮ ಪ್ರತಿ ಎಡುವುದರಲ್ಲೂ ಸಹಿತ ಕೈ ಹಿಡಿದು ನಡೆಸಬೇಕಾದಂಥ ಧರ್ಮ ಗುರುಗಳದಾಗಿದ್ದಾಗ ಗುರುಗಳಲ್ಲಿ ನಮ್ರತೆಯ ಬದುಕು ನಮ್ಮದಾಗಿರಬೇಕು. ಸದಾಕಾಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವಿನ ಸದಾಕಾಲ ಹೃದಯದಲ್ಲಿಟ್ಟು ಆರಾಧನೆ ಮಾಡಬೇಕು. ಆಗಷ್ಟೇ ಅದರ ಫಲಗಳು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಸೋಮವಾರ ಪೌರ್ಣಮಿ, ಮೂಲಾ ನಕ್ಷತ್ರ. ಇವತ್ತು ಮೂಲಾ ನಕ್ಷತ್ರ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಗುರುವಿನ ಆಶೀರ್ವಾದ ತುಂಬ ಚೆನ್ನಾಗಿದೆ. ಮೂಲಾ ನಕ್ಷತ್ರ ಧನುರಾಶಿ,
ನೋಡಿ, ಅಲ್ಲೂ ಧನುರಾಶಿಗೆ ರಾಶ್ಯಾಧಿಪತಿ ಗುರು. ಇವತ್ತು ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಫಲ ಎಲ್ಲವೂ ಬಹಳ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಯಾರೆಲ್ಲ ಏನೆಲ್ಲ ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀರಿ, ಆ ಸಂಕಲ್ಪವನ್ನು ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹದರಲ್ಲಿ ಗುರು ಪೌರ್ಣಮಿ. ಇವತ್ತು ಸಾಧ್ಯವಾದರೆ ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಬನ್ನಿ. ನಿಮ್ಮ ಕೈಲಾದಷ್ಟು ಸ್ವಾಮಿಗೆ ಬೇಕಾದಂಥ ಹಳದಿ ಪುಷ್ಪ ಅಥವಾ ಒಂದಷ್ಟು ಗಂಧ ಅಥವಾ ವಿಶೇಷವಾಗಿರ್ತಕ್ಕಂಥ ವಸ್ತ್ರ, ಅಂದರೆ ಹಳದಿ ಕಲರ್ ವಸ್ತ್ರ, ಇದೆಲ್ಲವನ್ನು ಸಹಿತ ಸ್ವಾಮಿಯ ಸಾನ್ನಿಧ್ಯಕ್ಕೆ ಕೊಡಿ. ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಪ್ರತಿಯೊಬ್ಬ ಮನುಷ್ಯ ಕಲ್ತ್ಕೋಬೇಕಾದ್ದು. ನಾವು ಅಂದ್ಕೊಳ್ತೀವಿ, ನಾವು ಪಶು ಪಕ್ಷಿ ಪ್ರಾಣಿಗಳಿಗೆ ಊಟ ಕೊಟ್ಟರೆ ಇವತ್ತು ಅದು ಹೊಟ್ಟೆ ತುಂಬ ಊಟ ಆಯಿತು, ನಮ್ಮಿಂದ ಅದಕ್ಕೆ ಊಟ ಸಿಕ್ತು ಅಂತ. ಮೂರ್ಖ ಶಿಖಾಮಣಿಗಳು ನಾವು ಆ ಥರ ತಿಳ್ಕೊಳ್ಬೇಕಾದ್ರೆ. ನಮಗೆ ಊಟ ಕೊಡೋನೇ ಮೇಲೆ ಭಗವಂತ ಕೂತಾಗ ನಾನು ಅದಕ್ಕೇನು ಊಟ ಕೊಡ್ತೀನಿ? ನಾವು ಊಟ ಕೊಡದಿದ್ರೂ ಅದಕ್ಕೆ ಊಟ ಆಗುತ್ತೆ. ಆದರೆ ನಾವು ಮಾಡಬೇಕಾದ್ದು ನಮ್ಮದೊಂದು ಕರ್ತವ್ಯ. ಆ ಕರ್ತವ್ಯವನ್ನು, ನಮ್ಮ ಹಸಿವನ್ನು ನಾವು ಹೇಗೆ ಆಲೋಚನೆ ಮಾಡಿದ್ದು ಊಟ ಮಾಡ್ತೀವೋ ಹಾಗೆ ನಮ್ಮ ಮುಂದಿರುವಂಥ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಅನ್ನವನ್ನು ಉಡಬಡಿಸಿದ್ರೆ, ಊಟವನ್ನು ಕೊಟ್ಟರೆ, ಅಥವಾ ಒಂದಿಷ್ಟು ಬೀಜಗಳು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಧಾನ್ಯಗಳು, ಒಂದು ಸ್ವಲ್ಪ ನೀರನ್ನು ಇಟ್ಟರೆ ನಮಗೆ ದೇವರು ಸಲಹುತ್ತಾನೆ, ಒಂದು ಕಾಪಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಬರೀ ಪಶು ಪಕ್ಷಿ ಪ್ರಾಣಿಗಳಿಗಷ್ಟೇ ಅಲ್ಲ, ಈ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡ ಮರಗಳಿಗೂ ಸಹಿತ ಆಹಾರವನ್ನು, ಏನು ಆಹಾರ ಕೊಡ್ತೀರಿ? ನೀರು ಕೊಟ್ಟರೆ ಸಾಕು. ಎಲ್ಲಿ ಗಿಡ ಒಣಗಿರುತ್ತೋ ಅಲ್ಲಿ ನೀರು ಕೊಡಿ. ಆದರೆ ಈ ಪರಿಸರದಲ್ಲಿ ಇವತ್ತಿನ ಕಾಲಧರ್ಮ ಹೇಳಬೇಕಂದ್ರೆ ಅಲ್ಲಲ್ಲಿ ಸುತ್ತಮುತ್ತ ಮಳೆ ಆಗ್ತಾ ಇದೆ. ಆದರೂ ಕೆಲವಷ್ಟು ಭಾಗಗಳಲ್ಲಿ ಮಳೆ ಇಲ್ಲ. ಗುರು ಪೌರ್ಣಮಿಯಂದು ಪ್ರಧಾನವಾದಂಥ ಸಂಕಲ್ಪ ಅನ್ನೋದೊಂದಿದೆ. ಏನಪ್ಪ ಸಂಕಲ್ಪ? ರಾಜ್ಯದಲ್ಲೆಲ್ಲ ಸುಭಿಕ್ಷವಾದಂಥ ಈ ಭಾರತ ದೇಶದಲ್ಲಿ ಕಾಲಕ್ಕೂ ಸರಿಯಾಗಿ ಒಳ್ಳೆ ಮಳೆಯಾಗಿ, ಆ ಮಳೆಯಿಂದ ಒಳ್ಳೆ ಬೆಳೆಯಾಗಿ, ಆ ಬೆಳೆ ರೈತನಿಗೂ ಅನುಕೂಲವಾಗಿ, ಆಹಾರ ತೆಗೆದುಕೊಳ್ತಕ್ಕಂಥವ್ರಿಗೂ ಅನುಕೂಲವಾಗಿ, ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಆಹಾರದ ರೂಪದಲ್ಲಿ ಚೆನ್ನಾಗಿರಲಿ, ಹಾಗೆ ಸಮೃದ್ಧಿತನ ಇರಲಿ. ಮನುಷ್ಯ ಪ್ರಾರಂಭದಿಂದ ಅಂತ್ಯದವರೆಗೂ ಯಾರೊಬ್ಬರೂ ಸಹಿತ ಅಸಮಾಧಾನ ಇಲ್ದಿರ ಸುಂದರವಾದ ಬದುಕು ಕಟ್ಕೊಳ್ಳೋಂಗಾಗಲಿ, ಅದಕ್ಕೆ ಗುರುವಿನ ಕಾರುಣ್ಯ, ಗುರುವಿನ ಅನುಗ್ರಹ ಇರಲಿ ಅಂಥೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ. ಇವತ್ತಿನ ದಿವಸ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರನ್ನು ಕೂಡ ಭಯನೂ ಬೀಳಬೇಡಿ, ಗಾಬರಿನೂ ಆಗಬೇಡಿ. ಈಗಾಗಲೇ ಗುರುಗಳು ಹೇಳಿದ್ದಾರೆ, ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ ನಮ್ಮೆಲ್ರಿಗೂ ಕೂಡ ಇದೆ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮೂಲ ನಕ್ಷತ್ರ ಇರ್ತಕ್ಕಂಥ ದಿನ. ಇವತ್ತಿನ ದಿವಸ ಯಾರೆಲ್ಲ ಜನ್ಮವನ್ನು ತಳೆದಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ವಸುಧೈವ ಕುಟುಂಬಕಂ ಝೀ ಕುಟುಂಬದಿಂದ, ಈ ಒಂದು ಝೀ ಕನ್ನಡದಿಂದನೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡಿದ್ವಿ, ಮತ್ತೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನವನ್ನು ಮಾಡಿದ್ವಿ. ಗುರುಗಳ ಅನುಗ್ರಹ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಸುಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾವು ಕೂಡ ಕಾರ್ಯಕ್ರಮದಲ್ಲಿ ಗುರುಗಳ ಆರಾಧನೆಯನ್ನು ಮಾಡಬೇಕು. ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸಬೇಕು. ಅದಕ್ಕಾಗಿ ಸಂಪೂರ್ಣವಾಗಿರ್ತಕ್ಕಂಥ ತಯಾರಿ ಸಿದ್ಧತೆಯನ್ನು ನಾವು ಕೂಡ ಮಾಡಿದ್ದೇವೆ. ಇನ್ಯಾಕೆ ತಡ, ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಾಬಾರವರಿಗೆ ಪುಷ್ಪಾರ್ಚನೆ, ಜಗದ್ಗುರುಗಳಾದಂಥ ಆದಿಶಂಕರರಿಗೆ ಪುಷ್ಪಾರ್ಚನೆ, ಪ್ರತಿಯೊಬ್ಬ ಧರ್ಮದ ಗುರುಗಳಿಗೂ ಪುಷ್ಪಾರ್ಚನೆ. ನಿಮ್ಮ ಹೃದಯ ಮಂದಿರದಲ್ಲಿ ತಾವು ಯಾರನ್ನ ಗುರು ಅಂತ ನಂಬಿದ್ದೀರೋ ಆ ಗುರುಗಳಿಗೆ ಪುಷ್ಪಾರ್ಚನೆ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಗುರು ಪ್ರಾರ್ಥನೆ ಮಾಡಿ. ಗುರುವಿನ ಅನುಗ್ರಹ ಹೊಂದಿದ್ದರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಗವರ್ಧನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಖಡ್ಗಾಂಗಿನೇ ನಮಃ, ಓಂ ಶಿವಾ ಮಹೇಶ್ವರಾಯ ನಮಃ, ಶಂಕರಾಯ ನಮಃ, ಓಂ ಶಂಕರಾಯ ನಮಃ. बोलो भगवान शिरडी सद्गुरु साईनाथ महाराज की जय. साईनाथाय नमः, सत्यप्रभवे नमः, सत्यस्वरूपाय नमः, ओम शिरडिवासाय धीमहि शिरडिगुरवे नमः, महारूपाय नमः, कालाय नमः, गुणातीताय नमः, निरंजनाय